ಉಡುಪಿ ಜಿಲ್ಲೆ ಕಾರ್ಕಳ ಜೋಡು ರಸ್ತೆಯಲ್ಲಿ ಸಹಕಾರ ಸಿಂಧೂರ ನೂತನ ವಾಣಿಜ್ಯ ಸಂಕೀರ್ಣ ಲೋಕಾರ್ಪಣೆ ಮತ್ತು ರಾಜಾಪುರ ಸಾರಸ್ವತ ಸೊಸೈಟಿಯ 30 ಸಂಭ್ರಮ. ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ವತಿಯಿಂದ ಜೋಡು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ವಾಣಿಜ್ಯ ಸಂಕೀರ್ಣ ಸಹಕಾರ ಸಿಂಧೂರ ಭಾನುವಾರ ಲೋಕಾರ್ಪಣೆಗೊಂಡಿತು. ಹಾಗೂ ಸೊಸೈಟಿಯ 30 ಸಂಭ್ರಮ ಕಾರ್ಯಕ್ರಮವು ಜರುಗಿತು. ಗೋವಾದ ಕೈವಲ್ಯ ಮಠದ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರು ನೂತನ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಈ ಭವ್ಯ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಒಂದಾಗಿ ಕೈಜೋಡಿಸಿರುವುದು ಶ್ಲಾಘನೀಯವಾಗಿದ್ದು ಹಾಗೂ ಹೊಸ ಕಟ್ಟಡದ ಲೋಕಾರ್ಪಣೆ ಸಮಾಜಕ್ಕೆ ಅತ್ಯಂತ ಆನಂದದ ಕ್ಷಣವಾಗಿದೆ ಎಂದರು. ಸಹಕಾರ ಸೊಸೈಟಿಯ ಮೂಲಕ ಈ ಕಾರ್ಯ ಸಾಧ್ಯವಾಗಿದೆ ಎಂದು ಹೇಳಿದರು. ರಾಜಾಪುರ ಸೊಸೈಟಿ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲಾಗಿದ್ದು ಸಮಾಜದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡುತ್ತಿದೆ ಎಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ ಮಾತನಾಡಿದರು. ಸಹಕಾರ ತತ್ವದ ಮೂಲಕ ಸೊಸೈಟಿಯ ಸರ್ವತೋಮುಖ ಬೆಳವಣಿಗೆಗೆ ಸಮಾಜದ ಬೆಂಬಲ ಸ್ಪಷ್ಟವಾಗಿದ್ದು ಈ ಕಟ್ಟಡವೇ ಅದಕ್ಕೆ ಸಾಕ್ಷಿಯಾಗಿದೆ. ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಕೃಷ್ಣನ ಪ್ರೇರಣೆ ದೊರೆಯಲಿ ಎಂದು ಆಶಿಸಿದರು. ಶಾಸಕ ವಿ. ಸುನಿಲ್ ಕುಮಾರ್ ಮಾತನಾಡಿ, ಸೊಸೈಟಿ ನಿರಂತರವಾಗಿ ಹೊಸ ಸಾಧನೆಗಳನ್ನು ಸಾಧಿಸುತ್ತಿದ್ದು ಜೋಡು ರಸ್ತೆ ಭಾಗದ ಅಭಿವೃದ್ಧಿಗೂ ಪೂರಕವಾಗಿದೆ ಎಂದರು. ಕೊರೋನಾ ಕಾಲದಲ್ಲೂ ಮಾಡಿದ ಸೇವಾ ಕಾರ್ಯ ಶ್ಲಾಘನೀಯವಾಗಿದ್ದು ಸಹಕಾರ ಸಿಂಧೂರ ಸಂಕೀರ್ಣ ಹೊಸ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಮಂಗಳೂರು ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಜಂಟಿ ನಿರ್ದೇಶಕ ಗೋಕುಲದಾಸ್ ನಾಯಕ್, ಉದ್ಯಮಿ ಸಂತೋಷ್ ವಾಗೈ, ಸಹಕಾರಿ ಸಂಘಗಳ ಉಪನಿಬಂಧಕಿ ಲಾವಣ್ಯ ಕೆ. ಆರ್, ಕುಂದಾಪುರ ವಿಭಾಗದ ಸಹಕಾರಿ ಸಂಘಗಳ ನಿಬಂಧಕ ಸುಧೀರ್ ಕುಮಾರ್, ಅಡಪಾಡಿ ಕ್ಷೇತ್ರದ ಧರ್ಮದರ್ಶಿ ಪುಂಡಲಿಕ ನಾಯಕ್, ಶ್ರೀ ಆದಿಶಕ್ತಿ ಮಹಾಲಕ್ಷ್ಮಿ ದೇವಸ್ಥಾನದ ಆಡಳಿತ ಮೊಕ್ತಸರ ಚೇತನ್ ನಾಯಕ್, ಸಿಒ ಸುರೇಂದ್ರ ನಾಯಕ್ ಉಪಸ್ಥಿತರಿದ್ದರು. ಕೀರ್ತಿ ಶೆಣೈ ಪ್ರಾರ್ಥಿಸಿದರು. ನೀರೆ ರವೀಂದ್ರ ನಾಯಕ್ ಸ್ವಾಗತಿಸಿದರು. ಸಿಒ ಸುರೇಂದ್ರ ನಾಯಕ್ ಧನ್ಯವಾದ ಸಲ್ಲಿಸಿದರು. ಸಂತೋಷ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ವರದಿ ಅರುಣ್ ಭಟ್, ಕಾರ್ಕಳ. ಮನುಷ್ಯತ್ವದ ಆಧಾರದ ಮೇಲೆ ಕೆಲಸ ಮಾಡುವ ಕೆಲಸದ ವಿಧಾನದಿಂದ ಸಹಕಾರಿ ಕ್ಷೇತ್ರ ನಡೀತದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಶುಭ ಕೋರಿ ಇದು ಆದಷ್ಟು ಬೇಗನೆ 50ನೇ ವರ್ಷದ ಸಂವತ್ಸರವನ್ನು ಬಹಳ ವಿಜೃಂಭಣೆಯಿಂದ ನಡೆಸುವಂತ ಶಕ್ತಿ ಆ ಪರಮಾತ್ಮನು ನಾವು ನೀವು ನಂಬುವ ಎಲ್ಲ ನಾನು ಜಾತಿ ಬಿಟ್ಟು ಎಲ್ಲ ಮಾನವ ಜಾತಿಯ ಪ್ರಕಾರ ಮಾಡ್ತಾ ಇದ್ದೇನೆ. ಆ ಭಗವಂತ ವ್ಯಕ್ತಿ ಇನ್ನಷ್ಟು ಶಕ್ತಿಯನ್ನು ನೀಡಿ ಸಂತೋಷದ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ನಮಗಿಲ್ಲ. 5 ಸಾಕ್ಷಿ ಮಕ್ಕಳೇ ಪ್ರಭುಗಳು ಪಟ್ಟ ಪಡೆದರೆ ಸ್ವಾಮೀಜಿನ ಬಾರಿ ಅನ್ಎಕ್ಸ್ಪೆಕ್ಟೆಡ್ ಆಗೋದಕ್ಕೆ ಇಲ್ಲಿ ಉಡುಪಿನಾದ ಮಕ್ಕಳು ವಿಪರ್ಬೋದೇ ಸ್ವಲ್ಪ ಅವಕಾಶ ಆಗಿದೆ. ಕಾಲ ಕೂತು ಬಂದಾಗ ಸಮಯ ಪಡ ಬಂದಾಗ ಹೆಚ್ಚಾಪಡ ಬಂದಾಗ 2 ಜನ ಸ್ವಾಮಿಗಳು, ಇಲ್ಲಿ ಬೇಜಾರ ಸ್ವಾಮಿಗಳು, ಇಲ್ಲಿ ರಾಮ ಮಂದಿರದ 42 ದಿನದ ಕಾರ್ಯಕ್ರಮ ಮಾಡ್ತದೆ. ಇಡೀ ದೇಶಕ್ಕೆ ಇಡೀ ಜಗತ್ತಿನಲ್ಲಿ ಸಂದೇಶ ಕೊಡುವ ಸ್ವಾಮಿಗಳು, ಕುರಂಗ ಸ್ವಾಮಿಗಳು 2 ಜನ ಒಟ್ಟಾರೆ ಇದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡಿದರೆ ಕೆಟ್ಟು ಬಂದ ಸಂತೋಷ. ಓಲೈತಿ ಪ್ರಮುಖ ಬಹಳ ಪುಣ್ಯದ ಕೆಲಸ. ಅಂಜೆಪುರಾಗ ಅಂಜಲಿ ಇದು ಸಹಕಾರಿಗಳು ರಾಜೇಂದ್ರ ಕುಮಾರ್ ಅಲ್ಲ ಮುಂದಾದ ಎಡ್ಡೆ ಸಂದೇಶ ಕೊಡ್ತಾರೆ. ಬಂದ್ರೆ ನಮಗೆ ಮಾತ್ರ ಸಂತೋಷ ಆಗೋದು ದೇವಣ್ಣ ಒಂದು ಸಮಾಜ ಎಷ್ಟು ಜನಸಂಖ್ಯೆ ಮುಖ್ಯ ಆಗ್ತದೆ. ಇದ್ದು ನಮ್ಮದು ಸಮಾಜ ಹೆಚ್ಚು ತೊಡಗಿಸುವಂತ ಬಹಳ ಮುಖ್ಯ. ಆ ನಿಟ್ಟಿನ ಪ್ರಮುಖರು ಬಂದ ಮಾಡಿದರೆ ಇಡೀ ದೇಶದ 16,000 ಇಲ್ಲಿಗೂ 70,000 ಜನ ಇಟ್ಟು ಕಾರ್ಕಳ ತಾಲೂಕು 10,000 ಜನ ಇಟ್ಟು ಆಗ ಈಗ 5,500 ಜನ ಈ ಬ್ಯಾಂಕ್ ಬೋರ್ಡು ಆಗೋದು ಅಭಿವೃದ್ಧಿ ಆಗೋದು ಬಂದಾಗ ಸದಸ್ಯತ್ವವನ್ನು ನೋಂದಣಿ ಮಾಡುವುದು 250 ಕೋಟಿ ಜಾಸ್ತಿ ಕೆಪಾಸಿಟಿ ಒಟ್ಟು ಮಾಡ್ತದೆ. ಈಗ 5 ಕೋಟಿ ರೂಪಾಯಿ ಲಾಭವನ್ನು ಗಳಿಸುವುದನ್ನ ಹಿಂದೆ ಸಾಧನೆ ಖಂಡಿತ ಆಗ್ತದೆ. ದತ್ತ ಪಿರೋಡು ಇದನ್ನ ಏನು ಶ್ರಮವನ್ನು ನೆಂಗುತ್ತದೆ ಅಣ್ಣ. ಇದನ್ನೆಲ್ಲ ಒಂದು ಸಂದೇಶ ಈ ಜಿಲ್ಲೆಗೆ ಈ ರಾಜ್ಯದ ಒಂದು ಸಂದೇಶ ಕೆಲಸ ಮೊದಲು ಖಂಡಿತ ಬಹಳ ಮನಪೂರ್ವಕವಾದ ಇದನ್ನು ಅಭಿನಂದಿಸಬೇಕು. ಏಕಲಕ್ಷಣ ಜವಾನರಿಗೆ, ಏಕಲಕ್ಷಣ ಯುವಕರಿಗೆ ಸಾಧಾರಣ ಸಮಾಜದಲ್ಲಿ ಸಾಧಿಸುವುದಲ್ಲ. ಇದನ್ನ ಒಂದು ಬಲ್ಪುರ ಬಲ್ಪುರ ಜನ ಬಂದೊಂದು ಅವು ವಿವೇಕ ಬೇಕು, ವಿದ್ಯಾ ಬೇಕು, ಸಹಕಾರಿ ಬೇಕು, ರಾಜಕೀಯ ಬೇಕು, ಏನ್ ಎಡೆ ಸಮಾಜ ಪಡೆದು ಆಯ್ತು ಹಿಂಬಾಲಿಸುವ ಕೆಲಸ. ಆ ನಿಟ್ಟಿನ ರಾಜಸ್ಥಾನ ಬ್ಯಾಂಕ್ ಇದು ತುಂಬಾ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಸಾಧನವಂತ ಈ ದೇಶದ ಇದು ನಮ್ಮ ಜಿಲ್ಲೆದ ತುಂಬಾ ರಾಷ್ಟ್ರೀಕೃತ ಬ್ಯಾಂಕ್. ಈಗ 5 ನ್ಯಾಷನಲ್ ಬ್ಯಾಂಕ್ ಬಂದ್ರೆ 5 ಜಿಲ್ಲೆಗಳಲ್ಲಿ ಮಾತ್ರ ಹೆಮ್ಮೆ. ಇನ್ನು ಅವೆಲ್ಲ ಮಾತ್ರ ಸಾಧ್ಯ ಹೊಂದಿದ್ದಿ ಅದಕ್ಕೆ ಪೂರಕವಾದ ಇಲ್ಲಿ ಜಯಶ್ರೀ ಸ್ವಾಮಿಯಲ್ಲಿ 6 ಲಕ್ಷದ ಭಾರತ್ ಗ್ರೇಟ್ ಕೋಆಪರೇಟಿವ್ ಸೊಸೈಟಿ ಈ ದೇಶಗಳ ಮಾದರಿ ಆಗಿದ್ದು ಅದು ಎಸ್ಡಿಸಿ ಬ್ಯಾಂಕ್ ರಾಜ್ಯ
ಮಾಡ್ತೀವಿ. ಇದು 12,000 ಕೋಟಿ ರೂಪಾಯಿ ಟರ್ನ್ ಓವರ್ ಬಂದದ್ದು 130 ಕೋಟಿ ಒಂದು ಲಾಭ ಜಾಸ್ತಿ ಬಂದ್ರ 100 ಜಾಸ್ತಿ ಟ್ಯಾಕ್ಸ್ ಮಾಡ್ತಿರ್ತಾರೆ. SCDC ಬ್ಯಾಂಕ್ ಇರ್ತಾರೆ ಅವು. ಇದು ನಮ್ಮ ಜಯಕರಣ ಇಂದ್ರಾಜಿಪೇಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ನಮ್ಮ ಬಾರಿ ಶ್ಲಾಘಿಸಬಹುದು. ಆರು ಜನಗಳಿಗೆ ಸಹಕಾರ ಆಯ್ತು. ಜೊತೆಗೆ ಇದು ನಮ್ಮ ರಾಜ್ಯ ಸಾರ್ವಜನಿಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಾರ್ಕಳದಲ್ಲೂ ಕೇಂದ್ರೀಕೃತವಾದ ಇದು ಮತ್ತೊಂದು ಸಾಧನೆ ಖಂಡಿತ ಬಹಳ ಅರ್ಥಪೂರ್ಣವಾಗಿದೆ. ದೇಪಣ್ಣ ಇದು ರಾಷ್ಟ್ರೀಕೃತ ಬ್ಯಾಂಕ್ಗಳು ಭಾರಿ ಸಾಲ ಸೌಲಭ್ಯಗಳಿಂದ ಶಾಲೆಗಳ ಜೋಗುಗಳಿಗೆ ಬರೆಯವು ಮದುವೆ ಮಂಡಳಿಗೆ ಬರೋ ಬಸ್ ಮಂಗೌದು ಅದಕ್ಕೆ ಒಂದೇ ಕಾನೂನುಗಳು ಬದಲಾವಣೆ ಆ ಜನಗಳ ವ್ಯವಸ್ಥೆ ಇರುವುದು ಸಹಕಾರ ಮಾಡ್ತಾರೆ. ಈ ಸಹಕಾರಿಯಾಗಿ ಅವಕಾಶವನ್ನು ಇದು ಮಾತ್ರ ಕಂಡುಕೊಂಡು ಸತ್ಯ ಹಚ್ಚಿನ ಮಲ್ಲ ಕೆಲಸ ಇದು ಈ ಒಂದು ಬ್ಯಾಂಕಿನ ಮೂಲಕ ಮತ್ತೊಂದು ತುಂಬೊಂದು ಇದರ ಯೋಜನೆ ಲಾಭವನ್ನ ಅದಕ್ಕೆ ಮಾತ್ರ ದೇವರ ಕೃಪೆ ಇಟ್ಕೊಂಡು ಎಡೆ ಕಾರ್ಕಳದ ಶಾಸಕರಾಗಿರುವಂತಹ ಮಾಜಿ ಸಚಿವರಾಗಿರುವಂತಹ ಶ್ರೀ ಸುನಿಲ್ ಕುಮಾರ್ ಅವರು, ಸಹಕಾರ ರತ್ನ ಜಯಕರ ಶೆಟ್ಟಿ ಇಂದ್ರಾಳಿ, ಉದಯ ಕುಮಾರ್ ಶೆಟ್ಟಿಯವರು, ಶ್ರೀಯುತ ಸದಾಶಿವ ಪ್ರಭುವರು, ಶ್ರೀಯುತ ಗೋಕುಲ್ದಾಸ್ ನಾಯಕ್, ಸಂತೋಷ್ ಅವರು, ಶ್ರೀಮತಿ ಲಾವಣ್ಯ KR, ಶ್ರೀ ಸುಧೀರ್ ಕುಮಾರ್, ಶ್ರೀ ಪುಂಡಲಿಕ ನಾಯಕ್ ಮತ್ತು ಚೇತನ್ ನಾಯಕ್ ಇವರ ಉಪಸ್ಥಿತಿಯಲ್ಲಿ ಪೂಜ್ಯ ಸ್ವಾಮೀಜಿಗಳು ಕರಡಿಯನ್ನು ಬಿಡಿಸುವ ಮೂಲಕ ಸ್ವಾಮೀಜಿಗಳು ನಡೆಸಿದ್ದಾರೆ. ಅವರ ಹಣತೆಯನ್ನು ಹಚ್ಚುತ್ತೇವೆ, ಕತ್ತಲೆಯನ್ನು ಓಡಿಸುತ್ತೇವೆ ಎನ್ನುವ ಭ್ರಮೆಯಿಂದಲ್ಲ. ಹಣತೆಯನ್ನು ಹಚ್ಚುತ್ತೇವೆ, ಕತ್ತಲೆಯನ್ನು ಓಡಿಸುತ್ತೇವೆ ಎನ್ನುವ ಭ್ರಮೆಯಿಂದಲ್ಲ. ಈ ದಿನ ರಾಜಾಪುರ ತಾಲೂಕಿನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ಕಚೇರಿ ಸಾರಸ್ವತ ಸೌಧ
ಇವತ್ತು ಸಹಕಾರದ ಮೂಲ ಅನ್ನುವ ಹೆಸರಿನಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಸೊಸೈಟಿಯ ಸಾಧನೆಯ ದೊಡ್ಡ ಒಂದು ಮೈಲಿಗಲ್ಲು ಈ ಸೌಧ. ನಾವೆಲ್ಲ ಕೃಷ್ಣನ ನಾಡಿನವರು. ಕೃಷ್ಣನನ್ನು ನಾವು ಕೃಷ್ಣಂ ಒಂದೇ ಜಗದ್ಗುರು, ಜಗತ್ತಿಗೆ ಗುರುವನ್ನಾಗಿ ನಾವು ಸ್ವೀಕರಿಸಿದವರು. ಅಂತಹ ಗುರು ನಮಗೆ ಕೊಟ್ಟಿರುವ ದೊಡ್ಡ ಒಂದು ಸಂದೇಶ ಈ ಸಹಕಾರ ತತ್ವ. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತ್ವಃ ಪರಸ್ಪರಂ ಭಾವಯಂತಃ ಶ್ರೇಯ ಪರಮವಾಕ್ಯಥ. ಪರಸ್ಪರ ಸಹಕಾರದಿಂದಾಗಿ ಶ್ರೇಯಸ್ಸನ್ನು ಪಡೆಯಲಿ ಅಂತ ಹೇಳಿಕೊಂಡು ಜಗತ್ತಿಗೆ ಸಹಕಾರ ತತ್ವದ ಮೂಲ ಪ್ರವರ್ತಕ ಶ್ರೀಕೃಷ್ಣನನ್ನು ಕೊಟ್ಟಿರುವ ಸಂದೇಶ, ಅದನ್ನು ನಾವೆಲ್ಲ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಇವು ಸಾಧನೆ ಮಾಡಿಕೊಳ್ಳುತ್ತಿದ್ದೇವೆ. ಸಮಾಜದಿಂದ ಸೊಸೈಟಿ ಬೆಳೆಯಬೇಕು, ಸೊಸೈಟಿಯ ಸೇವೆಯಿಂದ ಸಮಾಜ ಬೆಳೆಯಬೇಕು. ಇವತ್ತು ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ 30 ವರ್ಷಗಳಲ್ಲಿ 16 ಶಾಖೆಗಳನ್ನು, ಸ್ವಂತ ಶಾಖೆಗಳನ್ನು ತೆರೆದು ಇವತ್ತು ಪ್ರಧಾನ ಕಚೇರಿಯಲ್ಲೂ ಕೂಡ ಜೊತೆಗೆ ದೊಡ್ಡ ಒಂದು ವ್ಯವಹಾರ ಸೌಧವನ್ನು ನಿರ್ಮಾಣ ಮಾಡಿರುವಂತಹದ್ದು ಈ ಸೊಸೈಟಿ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಿದೆ, ಈ ಸಮಾಜ ಇದರ ಜೊತೆಗೆ ಹೇಗೆ ನಾವು ಪ್ರತಿಸ್ಪಂದಿಸ್ತಾ ಇದೆ ಅನ್ನೋದಕ್ಕೆ ದೊಡ್ಡ ನಿದರ್ಶನವಾಗಿದೆ. ಸಂಸ್ಥೆಯ ಸಾಧನೆ ಒಬ್ಬ ವ್ಯಕ್ತಿಯ ಬದುಕು ಪರಮಾವಧಿ ಮೂರುವರ್ಗ. ಆದರೆ ಸಂಸ್ಥೆ ಸೊಸೈಟಿ ಹಾಗಲ್ಲ. ಸಹಸ್ರಾರು ವರ್ಷಗಳ ಕಾಲ ದೊಡ್ಡ ಆಲದ ಮರದಂತೆ ಶಾಖೋಪಶಾಖವಾಗಿ ಬೆಳೆಯುವ ಸಾಮರ್ಥ್ಯ ಹೊಂದಿದೆ. ರಾಜೇಂದ್ರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಒಬ್ಬರಲ್ಲಿಬ್ಬರದ ಅನೇಕ ಮಂದಿ ಸಹಕಾರ ರತ್ನಗಳು ಕೈ ಸೇರಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಇನ್ನಷ್ಟು ಬೃಹದಾಕಾರವಾಗಿ ಬೆಳೆಯಲಿ ಅಂತ ಆಶಿಸಿ ಜೊತೆಗೆ ಕೃಷ್ಣಾನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೃಷ್ಣನ ಅನುಗ್ರಹ ಸಿಗಲಿಕ್ಕೆ ಇದೆ ಅಂತಂದ್ರೆ ಸಕಲ ಬಗೆಯ ವಿಜಯ, ಸಂಪತ್ತು, ಯಶಸ್ಸು, ಕೀರ್ತಿ ಎಲ್ಲವೂ ಲಭ್ಯ. ಅಂತಹ ಅನುಗ್ರಹ ಶ್ರೀಕೃಷ್ಣನಿಂದ ಈ ಸಮಾಜಕ್ಕೂ ಕೂಡ ಅವಶ್ಯವಾಗಿ ಆಗಲಿ ಅಂತ ಆಶಿಸ್ತಾ, ಈ ಸಮಾಜಕ್ಕೂ ನಮಗೂ ಶ್ರೀಮಠಕ್ಕೂ ಇರ್ತಕ್ಕಂಥ ಸಂಬಂಧ ಗರಿಷ್ಠದ ಸಂಬಂಧ. ನಮ್ಮ ಗುರುಗಳಾಗಲಿದ್ದರೂ ಕೂಡ ಅದು ಮುಂದುವರಿದಿದೆ. ಇವತ್ತು ಸಮಾಜದ ಶ್ರೀಗಳವರು ಕೂಡ ನಮ್ಮ ಜೊತೆಗೆ ವಿಶೇಷವಾದ ಗರಿಷ್ಠ ಸಂಬಂಧವನ್ನು ಬೆಳೆಸಿಕೊಂಡಿದ್ದೇವೆ. ನಾವು ಜೊತೆಗೆ ಬೆರಳಂಗಿರದಲ್ಲಿ ನಡೆದಿರತಕ್ಕಂತಹ ಉತ್ಸವದಲ್ಲಿ ಶ್ರೀಗಳವರು ಪಾಲ್ಗೊಂಡಿದ್ದರು. ಇವತ್ತು ಅವರ ಜೊತೆಗೆ ನಾವು ಪಾಲ್ಗೊಳ್ತಾ ಇದ್ದೇವೆ. ಇಂತಹ ಎರಡು ಶ್ರೀಮಠದ ಅನುಗ್ರಹದಿಂದ ಸಮಾಜ ವಿಶೇಷವಾಗಿ ಬೆಳೀತಾ ಇದೆ. ಸಮಾಜ ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗುವಂತಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ಸಂಸ್ಥೆಯ ಒಂದು ಸಂಭ್ರಮದ ಮತ್ತು ಅಮೃತ ಗಳಿಗೆಯ ಸಮಯ. ಈ ಕನಸು ಹಲವಾರು ವರ್ಷಗಳಿತ್ತು, ಅದು ಇವತ್ತು ಕಾರ್ಯರೂಪಕ್ಕೆ ಬಂತು. ಮತ್ತೆ ಪ್ರಾಸ್ತಾವಿಕವಾಗಿ ನಾನು ಸೊಸೈಟಿ ಬಗ್ಗೆ ಬಿಟ್ಟು ಮಾತಾಡಲಿಕ್ಕಿಲ್ಲ. ಯಾಕಂದ್ರೆ ಈಗಾಗಲೇ ಸಾಕ್ಷ್ಯಚಿತ್ರದ ಮೂಲಕ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತುಂಬಾ ಒಂದು ವಾರದಿಂದ ತುಂಬಾ ಈ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದೇ ರೀತಿ ಇಲ್ಲಿ ಉಪಸ್ಥಿತಿರುವ ಮಾಧ್ಯಮ ಮಿತ್ರರನ್ನು ಕೂಡ ನಾನು ವಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ನಾವು 1994 ಇಸ್ವಿಯಲ್ಲಿ ಸರ್ಕಾರ ರವಿನಾಯಕರವರ ಮತ್ತು ನಾವು ಸೇರಿ ನಾವು ಒಂದು ಸಹಕಾರಿ ಸಂಸ್ಥೆ ಸ್ಥಾಪನೆ ಆದದ್ದೇ ಒಂದು ವಿಶೇಷ. ನಾಯಕರವರು ಒಂದು ಖಾಸಗಿ ಫೈನಾನ್ಸ್ ಸ್ಥಾಪನೆ ಮಾಡುವ ಅಂತ ಹೇಳಿ ನಮ್ಮ ಇಲ್ಲಿಯ ಸಹಕಾರಿ ಅಧಿಕಾರಿಗಳು ಹೋಗಿ ಭೇಟಿ ಚಂದ್ರಶೇಖರ್ ಅವರು ಆಗಿದ್ರು. ಅವರು ಹೇಳಿದ್ರು, ಈ ಫೈನಾನ್ಸ್ ಭವಿಷ್ಯ ಇಲ್ಲ, ನೀವು ಸಾಧ್ಯವಾದರೆ ನಿಮ್ಮ ಸಮಾಜದ ಪ್ರಾಯೋಗಿಕದಲ್ಲಿ ಸಾರ್ವಜನಿಕವಾಗಿ ಒಂದು ಸಹಕಾರಿ ಸಂಸ್ಥೆ ಕಟ್ಟಿದ್ದೇವೆ. ಅದು ನಮಗೆ ಮನಸ್ಸಿಗೆ ಹಿಡಿಯಿತು. ಮತ್ತೆ ನಾವು ಇಬ್ಬರು ಹಾಗೂ ಇನ್ನೂ ಹಲವಾರು ಸಮಾನ ಮನಸ್ಕರನ್ನು ಸೇರಿಸಿ ನಾವು 2 ವರ್ಷಗಳ ಪ್ರಯತ್ನ ಪಟ್ಟು 1996 ಇಸ್ವಿಯಲ್ಲಿ
ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಆ ಪ್ರಾರಂಭಿಸುವ ಹಂತದಲ್ಲಿ ನಮಗೆ ಖಂಡಿತವಾಗಿ ಈ ಸಂಸ್ಥೆ ಇಷ್ಟು ಬೆಳೆಯಲಿಕ್ಕೆ ಸಾಧ್ಯ ಉಂಟು, ಸಹಕಾರಿ ವ್ಯವಸ್ಥೆಯಿಂದ ಇಷ್ಟು ಅಭಿವೃದ್ಧಿ ಮಾಡಿ ಸಾಧ್ಯ ಉಂಟಂತೆ ನಮ್ಗೆ ಕನಸೇ ಇರಲಿಲ್ಲ. ಏನೋ ಒಂದು ಸಂಸ್ಥೆ ಮಾಡ್ತಾ ಇದ್ದೇವೆ, ಜನರಿಗೆ ಸಾಲ ಕೊಡ್ತೇವೆ, ಅದರಿಂದ ಒಂದು ಬಡ್ಡಿ ಬರೀತೇವೆ. ಆದರೆ ಇವತ್ತೊಂದು ಇಂತಹ ಜನಪರವಾದಂಥ ಸಂಸ್ಥೆ ಬೆಳೆದಿದ್ದರೆ ನಮಗೆ ಇರಿಸಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಅವರ ಸಲಹೆಯಂತೆ ಈ ಸಂಸ್ಥೆಯನ್ನು ನೋಂದಣಿ ಮಾಡಿ 1996 ಏಪ್ರಿಲ್ 9ನೇ ತಿಂಗಳು, ಬಹುಶಃ ನಾವು 30 ವರ್ಷ ಪೂರ್ತಿಯಾಗಿ ಒಂದು 10-20 ದಿವಸ ಮಾತ್ರ ಆಗ್ತಾ ಉಂಟು. ಆ ಅವಧಿಯಲ್ಲಿ ನಮ್ಮ ಅಂದಿನ ಪೇಜಾವರ ಶ್ರೀಗಳಂತ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರನ್ನು ನಾವು ಕರೆಸಿ ಉದ್ಘಾಟನೆ ಮಾಡಿದೆವು. ಆದರೆ ಆ ಶ್ರೀಗಳು ಹೇಳಿದಂತಹ ಮಾತು ಈಗಲೂ ನನ್ನ ತಿಳಿದಿರಬೇಕು. ರಾಜಾಪುರ ಸಮಾಜದವರು ಆರ್ಥಿಕವಾಗಿ ದುರ್ಬಲರಾದರು, ಸಾಂಸ್ಕೃತಿಕ ಮತ್ತು ಸಂಸ್ಕಾರವಾಗಿ ಅತಿ ಶ್ರೀಮಂತರು. ಇಂತಹವರು ಕೂಡ ಇವತ್ತು ಸಾರ್ವಜನಿಕ ನೆಲೆಯಲ್ಲಿ ಒಂದು ಆರ್ಥಿಕ ಸಂಸ್ಥೆಯನ್ನು ಸ್ಥಾಪಿಸಲು ಹೊರಟಿರುವುದು ಒಂದು ತುಂಬಾ ಸಂತೋಷ ಮತ್ತು ಸವಾಲಿನ ಪ್ರಶ್ನೆ. ಇದನ್ನು ಯಶಸ್ವಿಯಾಗಿ ಇವರು ನಡೆಸ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜನಾಗಿ ನೆಲೆಯಲ್ಲಿ ಒಂದು ಹೇಳಿದ್ರು. ಬಹುಶಃ ನಾವು ಈಗ ದೊಡ್ಡ ಸಾರ್ವಭೌಮ ರಾಜ ಎಂದು ಒಂದು ತುಂಡು ರಾಜ ಅಂತ ಹೇಳಿಕ್ಕೆ ಈ ಸಭೆ ನೋಡುವುದಕ್ಕೆ ಸಾಕ್ಷಿ. ಅವರು ಇನ್ನೊಂದು ಮಾತು ಹೇಳಿದ್ರು, ಇದರ ಬೊಕ್ಕಸಕ್ಕೆ ಹಿಂದಿನ ರಾಜರ ಬೊಕ್ಕಸಕ್ಕೆ ಯಾವ ರೀತಿ ಕೊರತೆ ಇರ್ತಿರಲಿಲ್ಲೋ ಅದೇ ರೀತಿ ಅದರ ಆರ್ಥಿಕ ಬೊಕ್ಕಸಕ್ಕೆ ಎಂದೂ ಕೊರತೆ ಬಾರದಿರಲಿ ಅಂತೇಳಿ ನಮ್ಮನ್ನು ದೊಡ್ಡ ಮನಸ್ಸಿಂದ ಆರೈಸಿದರು. ಕೇವಲ 3 ಲಕ್ಷದಿಂದ ಪ್ರಾರಂಭ ಆದ ನಮ್ಮ ಮೂಲ ಬಂಡವಾಳವು ಇವತ್ತು 254 ಕೋಟಿ ಹಾಗೂ ನಮ್ಮ ದುಡಿಮೆ ಬಂಡವಾಳ ಸುಮಾರು ಹತ್ತಿರ 300 ಕೋಟಿಯಷ್ಟು ನಮ್ಮ ದುಡಿಮೆ ಬಂಡವಾಳ ಇದೆ. ಈ ರೀತಿ ಆರ್ಥಿಕವಾಗಿ ಸದೃಢವಾಗಿದೆ. ಇಷ್ಟು ನಮ್ಮ ಠೇವಣಿ ಸಂಗ್ರಹಕ್ಕೆ ನಾವು ಒಂದೇ ಒಂದು ದಿನ ಯಾವುದೇ ಆಕರ್ಷಕ ಯೋಜನೆ ಅಥವಾ ಒಂದು ಜನರನ್ನು ಸೆಳೆಯುವಂತ ಯಾವುದೇ ಕಾರ್ಯಕ್ರಮ ಹಾಕಲಿಲ್ಲ, ಒಂದೇ ಒಂದು ಹ್ಯಾಂಡ್ ಬಿಲ್ ಪ್ರಿಂಟ್ ಮಾಡಲಿಲ್ಲ. ಜನರು ವಿಶ್ವಾಸದಿಂದ ಹಾಗೂ ನಮ್ಮ ಸಿಬ್ಬಂದಿಗಳ ಪ್ರಯತ್ನ ಹಾಗೂ ನಿರ್ದೇಶಕರ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ಸ್ಥಾಪನೆಯಾದ ನಮ್ಮ ಸಂಸ್ಥೆ 2006 ಅಂದ್ರೆ 10 ವರ್ಷದೊಳಗೆ ಸುಮಾರು 5,000 ಚದರಡಿಯ ಸ್ವಂತ ಕೇಂದ್ರ ಕಚೇರಿ ಕಟ್ಟಡವನ್ನು ನಿರ್ಮಿಸಿದ್ದು. ಇದು ನನಗೆ ತಿಳಿದರೆ ನಮ್ಮ ಜಿಲ್ಲೆಯ ಮಟ್ಟಿಗೆ ಬಹುಶಃ ಒಂದು ಸಹಕಾರಿ ಸಂಸ್ಥೆ 10 ವರ್ಷದೊಳಗೆ ಇಷ್ಟು ದೊಡ್ಡ ಒಂದು ಪ್ರಧಾನ ಕಚೇರಿಯನ್ನು ಹೊಂದಲು ಒಂದು ಪ್ರಯತ್ನ ಮಾಡಿದ್ದಾರೆ ಗೊತ್ತಿಲ್ಲ, ನನ್ನ ಮಾಹಿತಿ ಪ್ರಕಾರ ಇಲ್ಲ. ಅದೇ ರೀತಿ 2006 ಈ ಕಟ್ಟಡಕ್ಕೆ ಸುಮಾರು 700 ಜನರ ಆಸನ ವ್ಯವಸ್ಥೆ ಇರುವ ಕಲ್ಯಾಣ ಸಭಾಭವನವನ್ನು ನಿರ್ಮಿಸಿ 2006ರಲ್ಲಿ ಒಂದು ಮೈಲಿಗಲ್ಲು. ಅದರಲ್ಲಿ 2016ರಲ್ಲಿ ಒಂದು ಸಭಾಭವನ ನಿರ್ಮಾಣ. ಅದೇ ರೀತಿ 2026ರಲ್ಲಿ ಇವತ್ತು 55,000 ಚದರಡಿಯ ಈ ಬಹುಶಃ ಎಲ್ಲಾ ರೀತಿಯ ಸುವ್ಯವಸ್ಥಿತವಾದ ಬಹುಶಃ ಮೊನ್ನೆ ಇದಕ್ಕೆ ಡೋರ್ ನಂಬರ್ ಕೊಡಲಿಲ್ಲ ಮುನ್ಸಿಪಾಲಿಟಿ ಅಧಿಕಾರಿಗಳಿದ್ರು. ಕಾನೂನಿಗೆ ಒಂದಿಷ್ಟು ನ್ಯೂನತೆಗಳಲ್ಲಿ ನಿಯಮಾವಳಿ ಪ್ರಕಾರ ಬಹುಶಃ ಕಾರ್ಕಳದಲ್ಲಿರುವ ಹಲವೇ ಕಟ್ಟಡದಲ್ಲಿ ನಿಮ್ಮ ಒಂದು ಕಟ್ಟಡಕ್ಕೆ ಅವರು ಬಹುಶಃ ಒಂದೇ ದಿವಸದಲ್ಲಿ ನಮಗೆ ಡೋರ್ ನಂಬರ್ ಕೊಟ್ಟಿದ್ದಾರೆ ಅಂತ. ಇದು ನಮ್ಮ ಮೂರನೇ ಬಯಕೆ. उपस्थित सभी सभी को नारायण स्मरण को आशीर्वाद करते हैं। राजापुर ट्रेडिंग कोऑपरेटिव सोसाइटी और सहकार सिंधु व्यापार संकुल लोकार्पण और सोसाइटी का 30 साल का पूर्ण होना यह समाज के लिए और सभी के लिए गौरवपूर्ण और आनंददायक विषय है। माननीय चेयरमैन, खास मेहमान, सोसाइटी के पदाधिकारी, साथी महोदय, सभी सदस्य, आप सभी को आशीर्वाद करते हैं। काम में पढ़ाई करने और उसकी तरक्की का आनंद मनाने के लिए इकट्ठा हुए हैं। यह सोसाइटी सिर्फ फाइनेंशियल लेन-देन तक ही सीमित नहीं, बल्कि यह एक ताकतवर प्लेटफॉर्म है जो सोसाइटी के लिए हर तरह के विकास के लिए काम करता है। सहयोग से खुशहाली तक हमारी सोसाइटी का मोटो है। सहयोगी भावना से हम एक दूसरे को सपोर्ट करते हैं, भरोसा बनाते हैं और फाइनेंशियल स्टेबिलिटी पाते हैं। हमारी इस सोसाइटी ने कई परिवारों को फाइनेंशियल मदद, नौकरी के मौके और आत्मनिर्भरता का रास्ता दिया है, जो सच में गर्व की बात है। आज के कॉम्पिटिटिव दौर में किसी भी ऑर्गेनाइजेशन की कामयाबी के लिए फाइनेंशियल डिसिप्लिन, ट्रांसपेरेंसी और भरोसा के 3 पिलर बहुत जरूरी है। संगठन को तेजी से आगे बढ़ाना चाहिए। हमारा मानना है कि नई ज्ञान
टेक्नोलॉजी के इस्तेमाल और सदस्य के हित में कैसे होते यह संगठन और भी काबिल बनेगा। आखिर में हम इस संगठन के उज्जवल भविष्य की कामना करते हैं और सभी पदाधिकारियों और सदस्य को ठीक से बधाई देते हैं और पुनः हम आशीर्वाद करते हैं। ಕೋಆಪರೇಟಿವ್ ಸೊಸೈಟಿ ಮಾನ್ಯ ರವೀಂದ್ರ ಪ್ರಭುಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಹೊಸ ರೀತಿಯಾದಂತಹ ಸಾಧನೆಯ ಮೆಟ್ಟಿಲುಗಳನ್ನು ಏರ್ತಾ ಬಂದಿದೆ. ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಜೋಡರಸ್ತೆಯ ಈ ಪರಿಸರದಲ್ಲಿ ಒಂದು ಅತ್ಯುತ್ತಮವಾದಂತಹ ವಾಣಿಜ್ಯ ಸಂಕೀರ್ಣವನ್ನ ಲೋಕಾರ್ಪಣೆ ಮಾಡೋದ್ರ ಮುಖಾಂತರ ಸೊಸೈಟಿಯ ಬೆಳವಣಿಗೆಯಲ್ಲೂ ಕೂಡ ಮಹತ್ತರವಾದಂತಹ ಪಾತ್ರ ಮತ್ತು ಈ ಪರಿಸರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಚಟುವಟಿಕೆಗೆ ರಾಜಾಪುರ ಸೊಸೈಟಿ ಮತ್ತು ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳಿಕ್ಕೆ ನನಗೆ ಅತ್ಯಂತ ಸಂತೋಷ ಇದೆ. ಕೇವಲ ಸಹಕಾರಿ ಕ್ಷೇತ್ರ ಅಂತಂದಾಗ ರಾಜಾಪುರ ಸೊಸೈಟಿ ಕೇವಲ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಮಾತ್ರ ಸೀಮಿತ ಆಗದೆ ಸಮಾಜದ 10 ಹಲವು ಮುಖಗಳಲ್ಲಿ ಈ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ. ಮಾನ್ಯ ರವೀಂದ್ರ ಪ್ರಭು ಅವರ ಇಡೀ ನಿರ್ದೇಶಕ ಮಂಡಳಿಯ ಎಲ್ಲ 10 ಚಟುವಟಿಕೆಗಳಲ್ಲಿ ನಾನು ನಿರಂತರವಾಗಿ ಭಾಗವಹಿಸ್ತಾ ಬಂದಿದ್ದಾರೆ. ಅದು ಕೊರೋನಾದ ಸಂದರ್ಭದಲ್ಲಿ ನೆರವಾಗಿರುವಂತಹ ಚಟುವಟಿಕೆ ಇರ್ಬೋದು, ಶೈಕ್ಷಣಿಕವಾಗಿ ಸರ್ಕಾರಿ ಶಾಲೆಗಳಿಗೆ ನೆರವಾಗಿರುವಂತದ್ದು ಇರ್ಬೋದು, ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬ್ಯಾಂಕಿಂಗ್ ವ್ಯವಹಾರದಿಂದ ಹೊರತಾಗಿ ನಾವು ಈ ಸೊಸೈಟಿಯನ್ನು ಆರಂಭ ಆದ ನಂತರ ಸಮಾಜಮುಖಿಯಾದಂತಹ ಆಲೋಚನೆಯನ್ನು ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಯಿಂದ ಈ ಎಲ್ಲ ಕಾರ್ಯಗಳನ್ನು ಕೂಡ ನಿರಂತರವಾಗಿ ಇವತ್ತು ಮಾಡ್ತಾ ಬಂದಿದ್ದಾರೆ. ಜೋಡರಸ್ತೆ ಕಾರ್ಕಳದಿಂದ ಕಾರ್ಕಳಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ ಇವತ್ತು ಎಷ್ಟು ದೊಡ್ಡ ಪ್ರಮಾಣದ ಕಟ್ಟಡಗಳಿಗೆ ಬಂದಿದೆ. ಅದರ ಪರಿಣಾಮವಾಗಿ ನಾಗರಿಕ ಸಮಾಜಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಚಟುವಟಿಕೆಗಳಿಗೆ ಜನ ಇಲ್ಲಿ ಸಹಕರಿಸ್ತಾರೆ. ಈ ಪರಿಸರದ ಇನ್ನೊಂದು ಅಭಿವೃದ್ಧಿ ಚಟುವಟಿಕೆಗೆ ಹೊಸ ಹೆಜ್ಜೆ ಜೊತೆಯಲ್ಲಿ ನಾನು ಕೇಳ್ತಾ ಇದ್ದೆ, ಅಲ್ಲಿ ಒಂದು ಸಿನಿಮಾ ಮಂದಿರ ಬರುತ್ತೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಬಹುಶಃ ಕಾರ್ಕಳದ ಜನ ನಾವು ಮಾಲ್ಗಳಲ್ಲಿ ಸಿನಿಮಾ ನೋಡಬೇಕಾದ್ರೆ ಒಟ್ಟಿಗೆ ಮಂಗಳೂರಿಗೆ ಹೋಗಬೇಕಾಗಿತ್ತು. ಇವತ್ತು ಕಾರ್ಕಳದಲ್ಲಿ ನೋಡುವಂತಹ ಒಳ್ಳೆಯ ಅವಕಾಶವನ್ನ ಆ ವಾಣಿಜ್ಯ ಸಂಕೀರ್ಣದಲ್ಲಿ ಮಾಡಿಕೊಟ್ಟಿರುವಂತದ್ದು ಕಾರ್ಕಳದ ಎಲ್ಲ ಜನರಿಗೆ ಆ ವಾಣಿಜ್ಯ ಸಂಕೀರ್ಣ ಇವತ್ತು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. 97% ಇವತ್ತು ಆ ಮಳಿಗೆಗಳು ಇವತ್ತು ಬಾಡಿಗೆಗೆ ಹೋಗಿರುವಂತದ್ದು ಇಲ್ಲಿಯ ವ್ಯಾಪಾರಸ್ಥರಿಗೂ ಕೂಡ ಹೊಸ ರೀತಿಯಾದಂತಹ ಅನುಕೂಲವನ್ನ ತೆಗೆದುಕೊಟ್ಟಿದೆ ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ರವೀಂದ್ರ ಪ್ರಭುಗಳ ಮತ್ತು ಅವರ ನಿರ್ದೇಶಕರ ಮಂಡಳಿ ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಯಾವ ದೃಷ್ಟಿಕೋನದಿಂದ ಇವತ್ತು ಬೆಳೆಸ್ತಾ ಇದ್ದಾರೆ, ಪರಮ ಪೂಜ್ಯ ಸ್ವಾಮೀಜಿಗಳು ರಾಜನಂತೆ ಮೆರೆಯಬೇಕು ಅಂತೇಳಿ ಯಾವ ರೀತಿ ಆಶೀರ್ವಚನವನ್ನು ಮಾಡಿದ್ರು ಆ ದಿಕ್ಕಿನಲ್ಲಿಯೇ ಇದು ಹೆಜ್ಜೆಯನ್ನು ಇಡ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಸಿಂಧೂರ ಅನ್ನುವಂಥ ಹೆಸರನ್ನ ಇಡೋದ್ರ ಮುಖಾಂತರ ಮತ್ತೊಂದು ರೀತಿ ರಾಷ್ಟ್ರೀಯತೆಯನ್ನ ನೆನಪು ಮಾಡಿಕೊಳ್ಳುವಂತ ಭಾರತದ ಘಟನೆಯ ನಂತರ ಪಾಕಿಸ್ತಾನದ ಮೇಲೆ ನಮ್ಮ ಸೈನಿಕರು ದಾಳಿಯನ್ನು ಮಾಡಿದ್ದು ಆ ಸಂಗತಿಯನ್ನು ನೆನಪು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಸಿಂಧೂರ ಅನ್ನುವಂಥ ಹೆಸರನ್ನು ನೀಡುವುದರ ಮುಖಾಂತರವೂ ಕೂಡ ಇವತ್ತು ಹೊರಟಿರುವಂತದ್ದು ಅತ್ಯಂತ ಅಭಿಮಾನ ಪಡುವಂತಹ ಕಾರ್ಯ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆ ಸಹಕರಿಸಿರುವಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ನಿರ್ದೇಶಕ ಮಂಡಳಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಶುಭವನ್ನು ಕೋರ್ತೇನೆ. ನಮಸ್ಕಾರ.